ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಕಳೆದ ವಿಡಿಯೋದಲ್ಲಿ ನಾವು ನೀರು ದೋಸೆ ಮಾಡೋದನ್ನು ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೀರು ದೋಸೆಗೆ ಕಾಂಬಿನೇಷನ್ ಆಗಿರೋವಂಥ ಕಡಲೆಗಸಿ ಮತ್ತು ನೀರು ಚಟ್ನಿ ಮತ್ತು ಕಾಯಿ ಬೆಲ್ಲ ಮೂರನ್ನು ತಿಳ್ಕೊಳ್ಳೋಣ. ಇದಿಷ್ಟು ನೀರು ದೋಸೆಗೆ ಅಂದರೆ ಕಾಂಬಿನೇಷನ್. ಇದು ನೀರು ದೋಸೆ ಕಾಂಬೋ ಅಂತ ಕರೀತಾರೆ ಇದನ್ನು. ಈ ಮೂರನ್ನು ಮಾಡಿಕೊಂಡು ನೀರು ದೋಸೆಗೆ ಸಖತ್ತಾಗಿರುತ್ತೆ. ಕಡಲೆಗಸಿ, ನೀರು ಚಟ್ನಿ ಹಾಗೂ ಕಾಯಿ ಬೆಲ್ಲನ ಮಾಡೋದಕ್ಕೆ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸ ವಿಡಿಯೋ ಬಂದಾಗ. ಒಳ್ಳೊಳ್ಳೆ ವೀಡಿಯೋಗಳ್ನ ನೋಡ್ಬೋದು. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ನ ಮಾಡಿ. ನೀವು ಕಮೆಂಟ್ ಹಾಕೋದ್ರಿಂದ ನಮಗೆ ಒಳ್ಳೆ ಸ್ಫೂರ್ತಿ ಸಿಗುತ್ತೆ ಮತ್ತು ಒಳ್ಳೆ ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೆ ನನಗೂ ಒಳ್ಳೆ ಎಂಕರೇಜ್ಮೆಂಟ್ ಸಿಕ್ಕಿದಾಗ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡ್ತಾಯಿರ್ರಿ. ಮತ್ತು ಈ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಬನ್ನಿ ಇವತ್ತು ನಾವು ಈ ವಿಡಿಯೋದಲ್ಲಿ ಕಡಲೆಗಸಿ ಮಾಡೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆನ 1 ಸ್ಪೂನಷ್ಟು ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕಡಿಮೆ ಇರಬೇಕು, ಧನಿಯಾ ಜಾಸ್ತಿ ಇರಬೇಕು. ಸಾಸಿವೆ ಅಂತೂ ಸ್ವಲ್ಪನೇ ಇರಬೇಕು. ಇದಿಷ್ಟು ನಾವು ಲೋ ಫ್ಲೇಮಲ್ಲೇ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಆಮೇಲೆ 5ರಿಂದ 6 ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಫ್ರೆಶ್ ಆಗಿರೋ ಕೆಂಪು ಬ್ಯಾಡಗಿ ಚಿಲ್ಲೀಸ್ ಬರ್ತಲ್ಲ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಚೆನ್ನಾಗಿ ಪರಿಮಳ ಬರೋ ಹಾಗೆ ಹುರ್ಕೊಂಡು. ಆಮೇಲೆ ನಾನು 1 ಗೆಡ್ಡೆ ಈರುಳ್ಳಿನ ಈ ಥರ ದಪ್ಪಗೆ ಹೆಚ್ಕೊಂಡು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾವು ಮಸಾಲೆ ಮಾಡೋದಕ್ಕೋಸ್ಕರ. ಕಡಲೆಗಸಿ ಅಂತಂದರೆ ಕಡಲೆಕಾಳನ್ನು ನೆನೆಸಿ ಮಾಡೋ ಅಂಥ ಒಂದು ಗ್ರೇವಿ ಇದು. ಇದಕ್ಕೆ ನಾವು ಮಸಾಲೆ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಫಸ್ಟು ನಾವು ಹುರ್ಕೊಂಡು ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು 1 ಬಟ್ಲು ತೆಂಗಿನಕಾಯಿ ತುರಿ, ಅಂದರೆ 1 ಕಾಯಿನಲ್ಲಿ ಅರ್ಧ ಭಾಗ ಇರುತ್ತಲ್ಲ ಅದಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಸಾಲೆಗೇ ಬೇಕಾಗುತ್ತೆ ನೋಡಿ. ಈ ಥರ ಪರಿಮಳ ಬರೋವರೆಗೂ ಹುರ್ಕೊಂಡು, ಆಮೇಲೆ ಲಾಸ್ಟ್ನಲ್ಲಿ ಸ್ವಲ್ಪ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಇನ್ನೊಂದು ಸತಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ಅದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಳ್ಳೆ ಪರಿಮಳ ಬರುತ್ತೆ. ಆಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಈಗ ನಾವು ಹುರಿದಿದ್ದಾಗಿದೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಕ್ಲೀನಾಗಿ ನೋಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೀವು ಹುರ್ಕೊಂಡು ಆದಮೇಲೆ ರುಬ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಮಸಾಲೆ. ಇದು ಮಾತ್ರ ಫ್ರೆಶ್ ಮಸಾಲೆ, ಒಳ್ಳೆ ಪರಿಮಳ ಬರುತ್ತೆ. ನಿಮಗೆ ಫೀಲ್ ಮಾಡ್ತೀರ, ಅಷ್ಟು ಒಳ್ಳೆ ಫ್ರೆಶ್ ಸ್ಮೆಲ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಈ ಧನಿಯಾ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಆ ಥರ ನುಣ್ಣಕ್ಕೆ ರುಬ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ರುಬ್ಕೊಂಡಾಗ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಮಸಾಲೆ. ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಮುಂಚೆ ನಾವು ಕಡಲೆಕಾಳನ್ನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು. ನೆನೆಸಿ 3 ವಿಷಲ್ ಕೂಗಿಸಿ ನಾವು ಕಡಲೆಕಾಳನ್ನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿಟ್ಕೊಂಡಿರಬೇಕು. ಒಗ್ಗರಣೆಗೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಸಿಪ್ಪೆ ಬಿಡಿಸಿರೋದೊಂದು ಬೆಳ್ಳುಳ್ಳಿನ ನಾವು ಹಾಕ್ಕೋಬೇಕು. ಇದು ನಾವು ಬೇಡ ಬೆಳ್ಳುಳ್ಳಿ ಅಂದವರು ಸ್ಕಿಪ್ ಮಾಡ್ಕೋಬೋದು, ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಪರಿಮಳ ಸಖತ್ತಾಗಿರುತ್ತೆ. ಮತ್ತು ಬಾಯಲ್ಲಿ ಅವಾಗವಾಗ ಬೆಳ್ಳುಳ್ಳಿ ಸಿಕ್ಕಿದಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು. ಆಮೇಲೆ ನಾನು 1 ಗೆಡ್ಡೆ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ತೆಳ್ಳಗೆ ಸೀಳ್ಕೋಬೇಕು ಈರುಳ್ಳಿನ, ಆವಾಗ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆ. ಆಮೇಲೆ ಒಂದು 8ರಿಂದ 10 ಕರ್ಬೇವಿನ ಸೊಪ್ಪಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಈಗ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನಾವು ರುಬ್ಬಿರೋ ಅಂಥ ಮಸಾಲಾನ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು. ಒಗ್ಗರಣೆಯಲ್ಲಿ ಮಸಾಲೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಇದು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ನಾವು ಲಿಡ್ನ ಮುಚ್ಚಿಬಿಟ್ಟು ಕುದಿಸೋಣ. ಅದಕ್ಕೆ ಮುಂಚೆ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಕಾಳನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ಈಗ ನಾವು ಗ್ರೇವಿ ಮಾಡುವಾಗ ಇನ್ನು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು
ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಕುದ್ದಾದಮೇಲೆ ನಾವು ಬೇಯಿಸಿರೋಂಥ ಕಡಲೆಕಾಳು, ಕಪ್ಪು ಕಡಲೆಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಗ್ರೇವಿಗೆ ನಾನು ಹೆಚ್ಚು ಕಮ್ಮಿ ಒಂದು 100ರಿಂದ 150 ಗ್ರಾಮ್ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿ. ಅದನ್ನು 3ರಿಂದ 4 ವಿಷಲ್ ಕೂಗಿಸ್ಕೊಂಡು ಸಾಫ್ಟಾಗಿ ಬೆಂದ ಮೇಲೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ಕಡಲೆಕಾಳು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕಿದ್ದೀವಿ, ಹುಣಸೆ ಹುಳಿ ಎಲ್ಲ ಇದೆ. ಸೊ ಈಗ 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ಬಿಟ್ಟು ನೋಡಿ ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಶ್ ಆಗಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಜೀರಿಗೆ, ಧನಿಯಾ ಮತ್ತು ಸ್ವಲ್ಪ ಅರಿಶಿನ ಕೂಡ ಸೇರಿಸಿದ್ದೀವಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಹಿಂಗು ಕೂಡ ಹಾಕ್ಕೊಂಡಿದ್ದೀವಿ. ಒಳ್ಳೆ ಪರಿಮಳ ಬರುತ್ತೆ ಮಾತ್ರ. ನಾನು ಹೇಳ್ತೀನಿ, ಟ್ರಸ್ಟ್ ಮೀ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇದು ಗ್ರೇವಿ. ನೀವು ಯಾವುದಕ್ಕೆ ಇದನ್ನು ಬೇರೆ ಇದಕ್ಕೆ ನೀರು ದೋಸೆಗಲ್ದಲೇ ಪ್ಲೇನ್ ರೈಸಿಗೆ ಮಟ್ಟ ರೈಸ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ಕೂಡ ನೆಂಚ್ಕೋಬೋದು ಇದನ್ನು. ಆಮೇಲೆ ಕಡುಬು ಅಂತ ಮಾಡ್ತೀವಲ್ಲ, ಅಕ್ಕಿ ತರಿ ಕಡುಬು, ಅದಕ್ಕಂತೂ ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ನಾವು ನೀರು ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರದ ತಕ್ಕನಾಗಿ. ಈಗ ಇದಕ್ಕೆ ಆದಷ್ಟು ಮೈಲ್ಡಾಗೇ ಇರಬೇಕು ಖಾರ. ಸೊ ಯಾಕೆಂದರೆ ಇಲ್ಲಿ ತೆಂಗಿನಕಾಯಿನ ಹೈಲೈಟ್ ಆಗ್ತಾಯಿದೆ ಇಲ್ಲಿ ಈ ಚಟ್ನಿಲಿ. ಸೊ ಹಂಗಾಗಿ 3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ ಹುರ್ಕೊಳ್ತೀನಿ. ಮೈಲ್ಡಾಗಿ ಹುರ್ಕೊಂಡ್ಮೇಲೆ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾವು ತೆಂಗಿನ ತುರಿನ ಸೇರಿಸ್ಕೊಳ್ತೀವಿ. ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದರೆ ಒಂದು ಪೂರ್ತಿ ತೆಂಗಿನಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಬಟ್ಲು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಬಿಟ್ಟರೆ ಇನ್ನೇನು ಹಾಕ್ಕೊಳ್ಳೋದಿಲ್ಲ ಹೊಂದ್ಕೊಳ್ಳೋದಕ್ಕೆ ಚಟ್ನಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು, ಅಂದರೆ ಚೆನ್ನಾಗಿ ರುಬ್ಕೊಳ್ಳೋದು. ಇಷ್ಟೇ ಇದು ನೀರು ಚಟ್ನಿದು. ಇದು ನೋಡೋದಕ್ಕೆ ಸಿಂಪಲ್ಲು, ಮಾಡೋದಕ್ಕೂ ಸಿಂಪಲ್ಲು, ಈಸಿ ಕೂಡ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀರು ಚಟ್ನಿ ಕಾಯಿ ಫ್ಲೇವರು ಸಖತ್ತಾಗಿ ಬರ್ತಾ ಇರುತ್ತೆ. ಏಕೆಂದರೆ ನಾವು ಬೇರೆ ಇನ್ನೇನು ಹುರ್ಗಡ್ಲೆ ಆಗಲಿ, ಕೊತ್ತಂಬರಿ, ಕರಿಬೇವು ಏನೂ ಬೇಕಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈಗ ನೆಕ್ಸ್ಟು ನಾವು ಕಾಯಿ ಬೆಲ್ಲ ಮಾಡೋದು ಹೇಗೆ ಅಂದರೆ, ಸ್ವಲ್ಪ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಇಡಿಯಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕಿ ಬಾಣಲಿನಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋಷ್ಟು ಹಾಕಿದ್ರೆ ಸಾಕು. ತುಂಬ ಪಾಕ ಏನಾಗೋದು ಬೇಡ. ಬೆಲ್ಲ ಚೆನ್ನಾಗಿ ಬೆಲ್ಲ ಕರಗಿದ್ಮೇಲೆ ಅದಕ್ಕೊಂಚೂರು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಆಮೇಲೆ ಕಾಯಿ ತುರಿ, ಮತ್ತು ನಾನಿಲ್ಲಿ ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಇದನ್ನು ಪ್ರಮಾಣ ಜಾಸ್ತಿ ಮಾಡ್ಕೋಬೇಕಂದ್ರೆ ಮತ್ತು ನೀವು ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಅದ್ರ ತಕ್ಕಾಗಿ ಬೆಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣ ಮಾಡ್ತಾಯಿದ್ದೀನಿ, ಏಕೆಂದರೆ ಕಡಿಮೆನೇ ತಿಂತಾರೆ ನಮ್ಮ ಮನೆಯಲ್ಲಿ ಸ್ವೀಟು, ಹಾಗಾಗಿ. ಸೊ ಸ್ವಲ್ಪ ನನಗೆ ತುಂಬ ಇಷ್ಟ ಇದು ಪರ್ಸ್ನಲಿ. ನೀರು ದೋಸೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬೆಲ್ಲ ಸ್ವಲ್ಪ ಕರಗಿ ಗಟ್ಟಿ ಆದಮೇಲೆ ಕಾಯಿನ ಸೇರಿಸ್ಕೊಂಡು ಕಾಯಿ ಬೆಲ್ಲ ಮಾಡ್ಕೊಂಡ್ವಿ. ಈಗ ನಮ್ಮ ಕಡಲೆಗಸಿ ಮತ್ತು ನೀರು ಚಟ್ನಿ ಹಾಗೂ ಕಾಯಿ ಬೆಲ್ಲ 3 ನಮ್ಮ ಸಾಫ್ಟೆಸ್ಟ್ ನೀರು ದೋಸೆಗೆ ರೆಡಿಯಾಗಿದೆ. ಇದಿಷ್ಟನ್ನು ಕಾಂಬೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ನೀರು ದೋಸೆ ಕಾಂಬೋ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಮೇಯ್ನು ತೆಂಗಿನ ತುರಿಯಿಂದ ಮಾಡಿರೋಂಥ ಅಡುಗೆ ಇದು. ದೋಸೆಯಲ್ಲೂ ತೆಂಗಿನ ತುರಿ ಇದೆ, ಕಡಲೆಗಸಿನಲ್ಲೂ ತೆಂಗಿನ ತುರಿ ಇದೆ, ನೀರು ಚಟ್ನಿಯಲ್ಲೂ ತೆಂಗಿನ ತುರಿ ಇದೆ, ಕಾಯಿ ಬೆಲ್ಲದಲ್ಲೂ ತೆಂಗಿನ ತುರಿ ಇದೆ. ಹೇಗಿದೆ ಅಲ್ವಾ, ಎಲ್ಲ ತೆಂಗಿನಮಯ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ.